ಹಲೋ ಫ್ರೆಂಡ್ಸ್, ಮ್ಯಾನೇಜರಲ್ ರಿಸರ್ಚ್ದು KSOE MBA ಸೆಕೆಂಡ್ ಸೆಮಿಸ್ಟ್ರದ್ದು ರಿಸರ್ಚ್ ಟಾಪಿಕ್ಸನ್ನು ನೋಡೋಣ ಇವತ್ತು. ಇದರೊಳಗೆ ಟೈಪ್ಸ್ ಆಫ್ ರಿಸರ್ಚಲ್ಲಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಅನಾಲಿಟಿಕಲ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಕ್ವಾಲಿಟೇಟಿವ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್, ಕಾನ್ಸೆಪ್ಚುವಲ್ ರಿಸರ್ಚ್, ಮತ್ತು ಎಂಪಿರಿಕಲ್ ರಿಸರ್ಚ್, ಸರ್ವೆ ರಿಸರ್ಚ್ ಮತ್ತು ಪಾಲಿಸಿ ರಿಸರ್ಚ್, ಇಷ್ಟು ಟೈಪ್ಸ್ ಆಫ್ ರಿಸರ್ಚ್ ಬರುತ್ತೆ. ಓಕೆ, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ವಾಟ್ ಅಂತ ಹೇಳ್ತೀವಿ, ಅಂದರೆ ಏನು ಮಾಡಬೇಕು ಅನ್ನೋದನ್ನು, ಏನಾಗಿದೆ, ಏನು ಸೊಲ್ಯೂಷನ್ ಮಾಡಬೇಕಂತ. ಡಿಸ್ಕ್ರಿಪ್ಷನ್ ಆಫ್ ದ ಸ್ಟೇಟ್ ಆಫ್ ದ ಅಫೇರ್ಸ್ ಆ್ಯಸ್ ಇಟ್ ಎಕ್ಸಿಸ್ಟ್ಸ್ ಎಟ್ ಪ್ರೆಸೆಂಟ್, ಈಗ ಹೇಗಿದೆ ಹಾಗೆ ಆ ಪ್ರಾಬ್ಲಮನ್ನು ತೊಗೊಳ್ಳೋದು. ಓಕೆ, ರಿಸರ್ಚರ್ ರಿಪೋರ್ಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ವಾಟ್ ಈಸ್ ಹ್ಯಾಪನಿಂಗ್, ನಾರ್ಮಲಿ ಯೂಸ್ಡ್ ಇನ್ ದ ಸೋಷಿಯಲ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ರಿಸರ್ಚ್. ಫಾರ್ ಎಕ್ಸಾಂಪಲ್ ಶಾಪಿಂಗ್ ಫ್ರೀಕ್ವೆನ್ಸಿ ಅಥವಾ ಪ್ರಿಫರೆನ್ಸ್ ಆಫ್ ದ ಪೀಪಲ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಈ ಆಕ್ಸಿಡೆಂಟ್ ಹೇಗಾಗಿದೆ ಅನ್ನೋದನ್ನು ನಾವು ಡಿಸ್ಕ್ರಿಪ್ಟಿವ್ ಮಾಡಿದ್ದೀವಿ, ಯಾವುದಕ್ಕೆ ಯಾವ ವೆಹಿಕಲ್ನಿಂದ ಆಗಿದೆ ಅಥವಾ ಯಾರಿಗಾಗಿದೆ, ಯಾವ ಏಜ್ ಅವರಿಗಾಗಿದೆ, ಎಲ್ಲದನ್ನು ನಾವು ಡಿಸ್ಕ್ರಿಪ್ಟಿವ್ ಆಗಿ ಕೊಡ್ತೀವಿ. ಅದನ್ನೇ ಹೇಗಾಗಿದೆ ಅಂತ ಹೇಳೋದನ್ನೇ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತೀವಿ ಅಥವಾ ಅನಾಲಿಟಿಕಲ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮತ್ತು ಅನಾಲಿಟಿಕಲ್ ರಿಸರ್ಚ್. ಅನಾಲಿಟಿಕಲ್ ರಿಸರ್ಚ್ ಸೇಸ್ ವೈ ಇಟ್ ಹ್ಯಾಪನ್ಡ್, ವೈ ದ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್ ಅನ್ನೋ ಥರ. ಯೂಸ್ ಆಫ್ ಫ್ಯಾಕ್ಟ್ಸ್ ಅವೈಲೇಬಲ್, ಆಲ್ರೆಡಿ ಅವೈಲೇಬಲ್ ಇರೋ ಫ್ಯಾಕ್ಟ್ಸನ್ನು ಯೂಸ್ ಮಾಡ್ಕೋತೀವಿ. ಹಿಯರ್ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದ ಮಟೀರಿಯಲ್ ಮಾಡ್ತೀವಿ, ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದ ಮಟೀರಿಯಲ್ ಅನಲೈಸ್ ಮಾಡ್ತೀವಿ, ವೈ ಆ್ಯಂಡ್ ಹೌ ಇಟ್ ಹ್ಯಾಸ್ ಹ್ಯಾಪನ್ಡ್ ಅಂತ. ಓಕೆ, ಸೊ ನೆಕ್ಸ್ಟ್ ಫಂಡಮೆಂಟಲ್ ರಿಸರ್ಚ್ ಮತ್ತು ಅಪ್ಲೈಡ್ ರಿಸರ್ಚ್, ಇದರದ್ದು ಡಿಫ್ರೆನ್ಸ್ ಕೂಡ ಕೇಳ್ತಾರೆ. ಫಂಡಮೆಂಟಲ್ ರಿಸರ್ಚ್ಗೆ ಮತ್ತು ಅಪ್ಲೈಡ್ ರಿಸರ್ಚ್ಗೂ ಡಿಫ್ರೆನ್ಸ್ ಏನಂತ. ಫಂಡಮೆಂಟಲ್ ರಿಸರ್ಚಲ್ಲಿ ನಾಲೆಜ್ ಇಂಪ್ರೂವ್ಮೆಂಟ್, ನಾಲೆಜ್ ಶೇರ್ ಅಥವಾ ನಾಲೆಜ್ ಸೇಕ್ಗೋಸ್ಕರ ಮಾಡ್ತಿರ್ತೀವಿ. ಇಲ್ಲಿ ಜನರಲೈಸೇಷನ್ ಮಾಡ್ತೀವಿ ಮತ್ತು ವಿತ್ ಫಾರ್ಮುಲೇಷನ್ ಆಫ್ ಥಿಯರಿ ಫಾರ್ಮುಲೇಟ್ ಮಾಡೋಕ್ಕೆ, ಜನರಲೈಸ್ ಆಗಿ ನೀವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಮಾಡೋದನ್ನೇ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಇದು ಬೇಸಿಕ್ ಆಗಿರುತ್ತೆ, ಪ್ಯೂರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಲೈಫ್ ಸೈಕಲ್, ಅದು ಯಾವ್ಯಾವ ಫ್ಯಾಕ್ಟರ್ಸ್ ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ನಾವು ಸ್ಟಡಿ ಮಾಡ್ತೀವಿ. ಓಕೆ, ದೆನ್ ಅಪ್ಲೈಡ್ ರಿಸರ್ಚಲ್ಲಿ ಆ್ಯಕ್ಷನ್ ತೊಗೋತೀವಿ. ಆ್ಯಕ್ಷನ್ ಇನ್ ದ ಸೆನ್ಸ್ ಫೈಂಡಿಂಗ್ ಸೊಲ್ಯೂಷನ್ ಫಾರ್ ದ ಇಮ್ಮಿಡಿಯೇಟ್ ಪ್ರಾಬ್ಲಮ್ ಫೇಸಿಂಗ್ ವಿತ್ ಅ ಸೊಸೈಟಿ ಆರ್ ಎನ್ ಇಂಡಸ್ಟ್ರಿಯಲ್ ಆಗಿರ್ಬೋದು, ಬಿಸ್ನೆಸ್ ಆರ್ಗನೈಸೇಷನ್ ಇರ್ಬೋದು. ಇವಾಗ ಇಮ್ಮಿಡಿಯೇಟಾಗಿ ಯಾವ ಪ್ರಾಬ್ಲಮ್ ಬಂದಿದೆ ಅದಕ್ಕೆ ಯಾವ ಥರ ಆ್ಯಕ್ಷನ್ ತೊಗೋಬೇಕು ಅನ್ನೋದಕ್ಕೆ ರಿಸರ್ಚ್ ಮಾಡೋದಕ್ಕೆ ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ತೀವಿ. ಫಾರ್ ಎವ್ರಿಡೇ ಅಪ್ಲೈಡ್ ಇದನ್ನು ಸಬ್ಜೆಕ್ಟ್ಸ್ ಆಫ್ ದ ಲೈಫನ್ನು ತೊಗೊತೀವಿ ಇದರೊಳಗೆ. ಸೊ ಇನ್ವೆಸ್ಟಿಗೇಟಿಂಗ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ವರ್ಕಿಂಗ್ ಎಫಿಷಿಯನ್ಸಿ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಅಸಂಪ್ಷನ್ನು. ಸೊ ಅದು ಕರೆಕ್ಟಾಗಿ ಇದೆಯಾ ಇಲ್ಲೋ ಅಂಥೇಳಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಓಕೆ, ಅದು ಗ್ರೇಟರ್ ಪ್ರೊಡಕ್ಟಿವಿಟಿ ಕಡೆ ಹೆಲ್ಪ್ ಮಾಡುತ್ತಾ ಇಲ್ವಾ ಅಂಥೇಳಿ ಅದು ಅಬ್ಸರ್ವೇಷನ್ ಮಾಡಿ ಪ್ರಾಕ್ಟಿಕಲ್ ಆಗಿರುತ್ತೆ ಮತ್ತು ಎಂಪೆರಿಕಲ್ ಆಗಿರುತ್ತೆ, ಅಬ್ಸರ್ವೇಷನ್ ಬೇಸ್ಡ್ ಆಗಿರುತ್ತೆ. ಅದು ಅಪ್ಲೈಡ್ ರಿಸರ್ಚ್. ಸೊ ಫಂಡಮೆಂಟಲ್ ರಿಸರ್ಚ್ ಮತ್ತು ಅಪ್ಲೈಡ್ ರಿಸರ್ಚ್. ಕ್ವಾಲಿಟೇಟಿವ್ ರಿಸರ್ಚ್ ಮತ್ತು ಕ್ವಾಂಟಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚ್ ಅಂದರೆ ಮೆಜರ್ಮೆಂಟ್ ಆಫ್ ದ ಕ್ವಾಂಟಿಟಿ ಆರ್ ಅಮೌಂಟ್ ಇನ್ ನಂಬರ್ಸಲ್ಲಿ ಮಾಡ್ತೀವಿ. ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ. ಅಪ್ಲಿಕೇಬಲ್ ಟು ಫ್ಯಾಕ್ಟ್ ಆ್ಯಂಡ್ ಸಿಚುವೇಶನ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್, ಅದನ್ನು ಎಕ್ಸ್ಪ್ರೆಸ್ ಮಾಡೋ ಥರ, ಫ್ಯಾಕ್ಟಲ್ಲಿ ಮಾಡೋ ಥರ ಇದ್ದಾಗ ಅದನ್ನು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳ್ತೀವಿ. ಡಾಕ್ಟರ್ ವಿಸಿಟಿಂಗ್ ಟೈಮ್ ಇರ್ಬೋದು. ಪೇಷಂಟು ಒಂದು ಡಾಕ್ಟರ್ ಹತ್ರ ವಿಸಿಟ್ ಆದಾಗ ಎಷ್ಟು ಟೈಮ್ ಹಿಡಿಯುತ್ತೆ, ಅಥವಾ ಒಂದು ಪೇಷಂಟಿಂದ ಒಂದು ಪೇಷಂಟಿಗೆ ಎಷ್ಟು ಟೈಮ್ ಬೇಕು. ಸೊ ಅಲ್ಲಿ ಕ್ವಾಂಟಿಟಿಯನ್ನು ಮೆಜರ್ ಮಾಡ್ಬೋದು ನಾವು. ಸೊ ಅದನ್ನು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕೇಳ್ತೀವಿ. ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಕನ್ಸರ್ನ್ ವಿತ್ ದ ಕ್ವಾಲಿಟೇಟಿವ್ ಫಿನೋಮಿನಾ. ಓಕೆ, ಯಾವ ಥರ ಕ್ವಾಲಿಟಿ ಇದೆ, ಒಂದು ಪರ್ಸನ್ದು ಕೈಂಡ್ ಇದಾಗಿದ್ದಾರಾ, ಅಥವಾ ನಮಗೇನಾದರೂ ತೊಗೋಬೇಕಂತಂದರೆ ಅಲ್ಲಿ ನಾವು ಐಸ್ ಕ್ರೀಮ್ ಬೈ ಮಾಡ್ತೀವಿ. ಐಸ್ ಕ್ರೀಮ್ ಬೈ ಮಾಡಿದಾಗ ಯಾಕೆ ಬೈ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ನಾವು ಕೇಳಿದಾಗ ದೆರ್ ಮಸ್ಟ್ ಬಿ ಸಮ್ ಕ್ವಾಲಿಟಿ ಅಥವಾ ದೆರ್ ಮಸ್ಟ್ ಬಿ ಸಮ್ ಇದು ನಮಗೆ ಐಸ್ ಕ್ರೀಮ್ ತಿನ್ನಬೇಕಂತ ಅನಿಸಿರ್ಬೋದು. ಅಥವಾ ನೆಕ್ಸ್ಟ್ ಸೋಷಿಯಲ್ ಹ್ಯೂಮನ್ ಪ್ರಾಬ್ಲಮ್ ಬಗ್ಗೆ ಇದ್ರ ಕ್ವಾಲಿಟೇಟಿವ್ ರಿಸರ್ಚನ್ನು ಮಾಡ್ತೀವಿ. ಅಂದರೆ ಅವ್ರದ್ದು ಕ್ಯಾರೆಕ್ಟರ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಕೈಂಡ್ನೆಸ್ ಆಗಿರ್ಬೋದು, ಅದ್ರ ಬೇಸಿಸ್ ಮೇಲೆ ಮಾಡುವಂಥದ್ದು ಕ್ವಾಲಿಟೇಟಿವ್ ರಿಸರ್ಚು. ದೆನ್ ಕಾನ್ಸೆಪ್ಚುವಲ್ ರಿಸರ್ಚಲ್ಲಿ ಐಡಿಯಾಸ್ ಮತ್ತು ಥಿಯರೀಸನ್ನು ತೊಗೊತೀವಿ. ಯೂಸ್ಡ್ ಬೈ ಫಿಲಾಸಫರ್ಸ್ ಆ್ಯಂಡ್ ಥಿಂಕರ್ಸ್ ಟು ಡೆವಲಪ್ ನ್ಯೂ ಕಾನ್ಸೆಪ್ಟ್ಸ್ ಟು ರೀಇಂಟರ್ಪ್ರಿಟ್ ದ ಎಕ್ಸಿಸ್ಟಿಂಗ್ ಒನ್ಸ್. ಆಲ್ರೆಡಿ ಇದೆ, ಅದನ್ನ ಮೇಲೆ ಮತ್ತೆ ಹೊಸ ಇದನ್ನು ಕಾನ್ಸೆಪ್ಟನ್ನು ತೊಗೊಂಬರೋಕ್ಕೆ ಫಿಲಾಸಫರ್ಸ್ ಮತ್ತು ಥಿಂಕರ್ಸ್ ಇದನ್ನು ಯೂಸ್ ಮಾಡ್ತಾರೆ. ಕಾನ್ಸೆಪ್ಚುವಲ್ ರಿಸರ್ಚ್, ಐಡಿಯಾಸ್ ಮತ್ತು ಥಿಯರೀಸ್. ರಿಸರ್ಚ್ ಈಸ್ ಕಂಡಕ್ಟೆಡ್ ಬೈ ದ ಅಬ್ಸರ್ವಿಂಗ್ ಆ್ಯಂಡ್ ಅನಲೈಸಿಂಗ್ ದ ಆಲ್ರೆಡಿ ಪ್ರೆಸೆಂಟೆಡ್ ಇನ್ಫಾರ್ಮೇಷನ್ ಇನ್ ಅ ಗಿವನ್ ಟಾಪಿಕ್. ಆಲ್ರೆಡಿ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನೇ ಮತ್ತೆ ಅಬ್ಸರ್ವ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ಮತ್ತೆ ರೀಇಂಟರ್ಪ್ರಿಟ್ ಮಾಡಿ ಹೊಸದಾದಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಡ್ಬರೋದು. ಡಸಂಟ್ ಇನ್ವಾಲ್ವ್ ಕಂಡಕ್ಟಿಂಗ್ ಎನಿ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಏನೂ ಇರಲ್ಲ ಇದಕ್ಕೆ. ಗ್ರಾವಿಟೇಷನಲ್ ಲಾ ಆಲ್ರೆಡಿ ಪ್ರೂವ್ ಮಾಡಾಗಿದೆ, ಅದ್ರ ಬಗ್ಗೆ ಓದೋದು. ಥರ್ಡ್ ಗ್ರಾವಿಟೇಷನಲ್ ಲಾ ಇದೆ, ಅದನ್ನು ಬಿಟ್ಟು ಅದ್ರ ಇಂಪ್ರೂವ್ಮೆಂಟಲ್ಲಿ ಏನಾದ್ರು ತೊಗೊಂಡು ಬರೋಕ್ಕಾಗದಂತ ಟ್ರೈ ಮಾಡೋದು. ಓಕೆ.
Then empirical research ಅಂದರೆ experimental type of research. Okay, research based on the observation, experiments and verifiable evidence. ಇಲ್ಲಿ ಎಲ್ಲ ಎವಿಡೆನ್ಸ್ ಕೂಡ ಸಿಗುತ್ತೆ. ಓಕೆ, ಲಿಸ್ನಿಂಗ್ ಇಂಪ್ರೂವ್ ಕ್ರಿಯೇಟಿವಿಟಿ, ಹೌದೋ ಅಲ್ವೋ ಅಂತ ಹೇಳಿ ನಾವು ಮಾಡ್ತಾ ಇದ್ದಾಗ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ. ಅಂದರೆ ಲಿಸ್ನಿಂಗಿಗೆ ಬೇಕಾದಂಥ ಆಸ್ಪೆಕ್ಟನ್ನು ಪ್ರೊವೈಡ್ ಮಾಡಿ ಆವಾಗ ಏನಾದರೂ ಅವ್ರದ್ದು ಇಂಪ್ರೂವ್ಮೆಂಟ್ ಆಗುತ್ತಾ ಕ್ರಿಯೇಟಿವಿಟಿಯಲ್ಲಿ, ಪ್ರೊಡಕ್ಟಿವಿಟಿಯಲ್ಲಿ ಅಂತ ಚೆಕ್ ಮಾಡಬೇಕಾಗತ್ತೆ. ಸೊ ಎಕ್ಸ್ಪೆರಿಮೆಂಟಲ್ ಟೈಪ್ ಆಫ್ ರಿಸರ್ಚ್ ಬೇಸ್ಡ್ ಆನ್ ದ ಅಬ್ಸರ್ವೇಷನ್, ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ verifiable evidence, that is called as empirical research. Next survey research is a ಕ್ವಾಂಟಿಟೇಟಿವ್ ಫ್ಯಾಕ್ಟ್ ಮತ್ತು ಇದನ್ನು ಫೀಲ್ಡ್ ಸ್ಟಡಿ ಮಾಡ್ತೀವಿ ಇದರೊಳಗೆ. ಓಕೆ, ಡೈರೆಕ್ಟ್ಲಿ ಫ್ರಮ್ ದ ಪಾಪ್ಯುಲೇಷನ್ ತೊಗೊಳ್ತೀವಿ. ಕ್ವಾಂಟಿಟೇಟಿವ್ ಫ್ಯಾಕ್ಟ್ಸ್ ಇರುತ್ತೆ, ಲಾರ್ಜ್ ಪಾಪ್ಯುಲೇಷನ್ ಕವರ್ ಮಾಡೋಕ್ಕಾಗತ್ತೆ. ಎಕ್ಸ್ಟೆನ್ಸಿವ್ ಮತ್ತು ಇಂಟೆನ್ಸಿವ್ ಸ್ಟಡಿ ಇರುತ್ತೆ ಇದರೊಳಗೆ. ಡೆಫಿನೆಟ್ ಜಿಯೋಗ್ರಫಿಕಲ್ ಏರಿಯಾನ ಕವರ್ ಮಾಡ್ತೀವಿ ಸರ್ವೆ ರಿಸರ್ಚಲ್ಲಿ. ಪಾಲಿಸಿ ರಿಸರ್ಚಲ್ಲಿ ಪಾಲಿಸಿ ಇಂಪ್ಲಿಕೇಶನ್ಸ್ ಮತ್ತು ಅಪ್ಲಿಕೇಶನ್ಸ್, ವ್ಯಾಲ್ಯೂ, ಕಾನ್ಸೆಪ್ಷುವಲ್ ಆ್ಯಂಡ್ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸು ನೋಡ್ತೀವಿ ಪಾಲಿಸಿ ರಿಸರ್ಚಲ್ಲಿ. ಸೊ ದಿಸ್ ಆರ್ ದ ಟೈಪ್ಸ್ ಆಫ್ ರಿಸರ್ಚ್. ಓಕೆ, ಟೈಪ್ಸ್ ಆಫ್ ರಿಸರ್ಚಲ್ಲಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಅನಾಲಿಟಿಕಲ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಕ್ವಾಲಿಟೇಟಿವ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್, ಕಾನ್ಸೆಪ್ಚುವಲ್ ರಿಸರ್ಚ್, ಎಂಪರಿಕಲ್ ರಿಸರ್ಚ್ ಮತ್ತು ಸರ್ವೆ ರಿಸರ್ಚ್ ಮತ್ತು ಪಾಲಿಸಿ ರಿಸರ್ಚ್. ಇದು ಟೈಪ್ಸ್ ಆಫ್ ರಿಸರ್ಚಲ್ಲಿ ಬಂತು. ಓಕೆ, ನೆಕ್ಸ್ಟ್ ಕಂಪೋನೆಂಟ್ಸ್ ಆಫ್ ರಿಸರ್ಚ್ ಮೆಥಡ್ಸ್ ಅಂತ ಕೇಳ್ತಾರೆ. ರಿಸರ್ಚ್ ಮೆಥಡ್ಸ್ದು ಕಂಪೋನೆಂಟ್ಸ್ ಏನೇನು ಬಂತಂದರೆ ಟೈಟಲ್ ಆಫ್ ದ ಸ್ಟಡಿ, ರಿವ್ಯೂ ಆಫ್ ಪ್ರೀವಿಯಸ್ ಸ್ಟಡೀಸ್, ಓಕೆ, ಡೆಫಿನೇಷನ್ ಆಫ್ ದ ಕಾನ್ಸೆಪ್ಟ್, ಸ್ಕೋಪ್ ಆಫ್ ದ ಸ್ಟಡಿ, objective of the study, formulation of hypothesis, methods of investigation, sample design, construction of the schedule on the questionnaire, collection of the data analysis, cost and time, reporting, executive summary, ಅಪೆಂಡೈಸಿಸ್. ಓಕೆ, ಇದೆಲ್ಲ ಕಂಪೋನೆಂಟ್ಸ್ ಆಫ್ ದ ರಿಸರ್ಚ್ ಮೆಥಡ್. ಇದನ್ನು 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂತ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ನೆನ್ಪು ಮಾಡ್ಕೊಳ್ಳಿ. ಫಸ್ಟು ಟೈಟಲ್ ಆಫ್ ದ ಸ್ಟಡಿ ಗೊತ್ತಿರುತ್ತೆ. ಒಂದು ರಿಸರ್ಚಲ್ಲಿ ಏನೇನಿರುತ್ತೆ, ಟೈಟಲ್ ಆಫ್ ದ ಸ್ಟಡಿ ಇರಬೇಕು. ರಿವ್ಯೂ ಆಫ್ ಪ್ರೀವಿಯಸ್ ಸ್ಟಡೀಸ್, ಪ್ರೀವಿಯಸ್ ಯಾವ್ದಾದ್ರು ಲಿಟ್ರೇಚರ್ ಇದ್ದರೆ ಅದನ್ನು ಸ್ಟಡಿ ಮಾಡ್ತೀವಿ. ಡೆಫಿನೇಷನ್ ಆಫ್ ದ ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟ್ ತೊಗೊಂಡಿದ್ದೀವಿ ಅದ್ರದ್ದು ಡೆಫಿನೇಷನ್ ಕೊಡಬೇಕಾಗತ್ತೆ. ಸ್ಕೋಪ್ ಆಫ್ ದ ಸ್ಟಡಿ, ಅದು ಏನಕ್ಕೆ ಮಾಡ್ತಾ ಇದೀವಿ ಆ ರಿಸರ್ಚು. ಅಬ್ಜೆಕ್ಟಿವ್ ಆಫ್ ದ ಸ್ಟಡಿ, ಓಕೆ, ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್ ಯಾವ್ದು ಬೇಕು ಅಂತ, ಮೆಥಡ್ಸ್ ಆಫ್ ಇನ್ವೆಸ್ಟಿಗೇಷನ್ ಏನು ಮಾಡ್ತೀವಂತ, ಸ್ಯಾಂಪಲ್ ಡಿಸೈನ್ ಯಾವ್ದು ತೊಗೋತೀವಿ, ಕನ್ಸ್ಟ್ರಕ್ಷನ್ ಆಫ್ ಶೆಡ್ಯೂಲ್ ಆನ್ ದ ಕ್ವಶನ್, ಈ ಕ್ವಶನರಿನ ಹೇಗೆ ಶೆಡ್ಯೂಲ್ ಮಾಡ್ತೀವಿ. ಓಕೆ, ಕಲೆಕ್ಷನ್ ಆಫ್ ಡೇಟಾ ಅನಾಲಿಸಿಸ್, ಕಾಸ್ಟ್ ಆ್ಯಂಡ್ ಟೈಮ್ ಎಷ್ಟು ಇನ್ಕ್ಲೂಡ್ ಆಗಿದೆ, ರಿಪೋರ್ಟಿಂಗ್ ಹೆಂಗಿರಬೇಕು, ಎಕ್ಸಿಕ್ಯೂಟಿವ್ ಸಮರಿ ಹೇಗಿರಬೇಕು ಮತ್ತು ಅಪೆಂಡೈಸಿಸ್ ಹೇಗಿರಬೇಕು ಅನ್ನೋದನ್ನು ಇದೆಲ್ಲ ಕೂಡ ಕಂಪೋನೆಂಟ್ಸ್ ಆಫ್ ರಿಸರ್ಚ್ ಆಫ್ ಮೆಥಡ್ಸಲ್ಲಿ ಬರುತ್ತೆ. Okay, next research design. Research design is the framework or blueprint for conducting the research project. It gives details of the procedures necessary for obtaining the information needed to structure or solve the research problems. Research problems solve ಮಾಡಬೇಕೆ ಬೇಕಾಗುವಂಥ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು, ಒಂದು ಡಿಸೈನ್ ಅಂತ ಹೇಳ್ಬೋದು. ಓಕೆ, ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್: ಎಕ್ಸ್ಪ್ಲೋರೇಟರಿ ಡಿಸೈನ್, ಡಿಸ್ಕ್ರಿಪ್ಟಿವ್ ಡಿಸೈನ್, ಕ್ಯಾಶುವಲ್ ಡಿಸೈನ್ ಮತ್ತು ಎಕ್ಸ್ಪೆರಿಮೆಂಟಲ್ ಡಿಸೈನ್. ಓಕೆ, ಇದನ್ನು ಡೆಪ್ತಲ್ಲಿ ನೋಡಿಲ್ಲ, ಇದು ನೀವು ಬೇಕಿದ್ರೆ ಬುಕ್ಕಲ್ಲಿ ಡೆಪ್ತಲ್ಲಿ ನೋಡ್ಕೊಳ್ಳಿ. ಓಕೆ, ಎಕ್ಸ್ಪ್ಲೋರೇಟರಿ ಯಾವ್ದು ಬರುತ್ತೆ, ಎಕ್ಸ್ಪೀರಿಯನ್ಸ್ ಸರ್ವೇಸ್ ಇರ್ಬೋದು, ಸೆಕೆಂಡರಿ ಡೇಟಾ ಅನಾಲಿಸಿಸ್, ಕೇಸ್ ಅನಾಲಿಸಿಸ್, ಫೋಕಸ್ ಗ್ರೂಪ್, ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಓಕೆ, ಡಿಸ್ಕ್ರಿಪ್ಟಿವಲ್ಲಿ ಕ್ರಾಸ್ ಸೆಕ್ಷನಲ್ ಡಿಸ್ಕ್ರಿಪ್ಟಿವ್ ಡಿಸೈನ್ ಮತ್ತು ಲಾಂಗಿಟ್ಯೂಡ್ನಲ್ ಡಿಸ್ಕ್ರಿಪ್ಟಿವ್ ಡಿಸೈನ್. ಸೊ ದಿಸ್ ಆರ್ ಆಲ್ ದ ರಿಸರ್ಚ್ ರಿಲೇಟೆಡ್. ಓಕೆ, ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇತ್ತು, ಕೋಯಿಫಿಷಿಯಂಟ್ ಆಫ್ ಕೋರಿಲೇಷನ್. ಕೋಯಿಫಿಷಿಯಂಟ್ ಆಫ್ ಕೋರಿಲೇಷನ್ ಈಸ್ ಅ ಮೆಜರ್ ರಿಲೇಟಿವ್ ಸ್ಟ್ರೆಂತ್ ಆಫ್ ದ linear relationship between two numerical variables. Value ranges from the perfect negative correlation to positive correlation. When coefficient of correlation gets closer to +1 or -1, linear relation between two variables is stronger. Okay, ಆ coefficient of correlation +1 ಇಂದ +- ಕಡೆ ಬರ್ತಾ ಇದೆ ಅಂತಂದಾಗ ನಾವು ಅದನ್ನು ಆ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿದೆ ಅಂತ, ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಬಟ್ ವೆನ್ ಕೋಯಿಫಿಷಿಯಂಟ್ ಆಫ್ ಕೋರಿಲೇಷನ್ ಈಸ್ ನಿಯರ್ 0 ಲಿಟಲ್, ದರ್ ಇಸ್ ನೋ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಯಾವಾಗ 0 ಅಥವಾ ಲಿಟಲ್ ನಿಯರ್ 0 ಇರುತ್ತೆ ಅದಕ್ಕೆ ಆವಾಗ ಇಲ್ಲಿ ರಿಲೇಷನ್ಶಿಪ್ಪೇ ಇಲ್ಲ ಅಂತ ನಾವು ಹೇಳ್ಬೋದು. ಓಕೆ, ದಟ್ ಈಸ್ R is equal to co XY
ಓಕೆ, ಇದೊಂದು ಫಾರ್ಮುಲಾ ನೋಡ್ಕೊಳ್ಳಿ. ಸಾಧ್ಯ ಈ ಕ್ವಶನ್ ಕೊಟ್ಟರೆ ಏನು ಗೊತ್ತಾಗಿಲ್ಲ ಅಂದರೆ ಇದು ಫಾರ್ಮುಲಾ ಬರೆದ್ಬರುವುದು. xi ಮೈನಸ್ ಎಕ್ಸ್ ಬಾರ್ yi ಮೈನಸ್ ವೈ ಬಾರ್ ಡಿವೈಡ್ ಬೈ n ಮೈನಸ್ 1. ಎಕ್ಸಿಸ್ಟೆನ್ಸ್ ಆಫ್ ದ ಸ್ಟ್ರಾಂಗ್ ಕೋರಿಲೇಷನ್ ಡಸಂಟ್ ಇಂಪ್ಲೈ ಕಾಸೇಷನ್ ಇಫೆಕ್ಟ್, ಇಟ್ ಓನ್ಲಿ ಇಂಡಿಕೇಟ್ಸ್ ಟೆಂಡೆನ್ಸೀಸ್ ಪ್ರೆಸೆಂಟ್ ಇನ್ ದ ಡೇಟಾ. ಈಗ ಎರಡು ಸ್ಟ್ರಾಂಗ್ ರಿಲೇಷನ್ ಇದೆ ಅಂತ ಹೇಳ್ಬೋದು, ಕೋರಿಲೇಷನ್ ಇದೆ ಅಂತ, ಬಟ್ ಅಲ್ಲಿ ಕಾಸಲ್ ಇಫೆಕ್ಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಒಂದರಿಂದ ಒಂದು ಆಗಿದೆ ಅನ್ನೋ ಹೇಳೋಕ್ಕಾಗಲ್ಲ, ಕಾಸೇಷನ್ ಇಫೆಕ್ಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದೆರ್ ಇಸ್ ಅ ಟೆಂಡೆನ್ಸಿ, ಒಂದರಿಂದ ಒಂದರ ನಡುವೆ ಏನೋ ಒಂದು ಟೆಂಡೆನ್ಸಿ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಮೆಜರ್ಸ್ ರಿಲೇಟಿವ್ ಸ್ಟ್ರೆಂತ್ ಆಫ್ ದ ಲೀನಿಯರ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ನ್ಯೂಮರಿಕಲ್ ವೇರಿಯೇಬಲ್ಸ್. ಟೂ ನ್ಯೂಮರಿಕಲ್ ವೇರಿಯೇಬಲ್ಸ್ ನಡುವೆ ಇರುವಂಥ ರಿಲೇಟಿವ್ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡೋದೇ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಓಕೆ, ಇದು